ಕಾಣ್ತಾ ಇತ್ತು. ಈಗ ನೋಡು, ಎಲ್ಲ ಬ್ಲಾಕ್ಔಟ್ ಆದಾಗ ನಿಮ್ಗೆ ಟಾರ್ಗೆಟ್ಸ್ ಸಿವಿಲಿಯನ್ ಮಿಲಿಟರಿ ಟಾರ್ಗೆಟ್ ಗೊತ್ತೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅಂದಾಜೊಂದು ಫೈರಿಂಗ್. ಈಗ ಆ ಸೈಡ್ ಇಂದ ಈ ಸೈಡ್ ಇಂದ ಇಟ್ ಇಸ್ ನಾಟ್. ಈಗ ಏನಪ್ಪಾ ಅಂದ್ರೆ ಟಾರ್ಗೆಟ್ ಪ್ರಶ್ನೆನೇ ಬರೋದಲ್ಲ. ಈಗ ಮಿಸೈಲ್ ಲಾಂಚ್ ಆಗ್ತದ, ಎಲ್ಲಿ ಹೋಗಿ ಬೀಳ್ತದ, ಐದರ್ ಫ್ರಮ್ ಪಾಕಿಸ್ತಾನ್ ಸೈಡ್, ಫ್ರಮ್ ಇಂಡಿಯನ್ ಸೈಡ್. ಈಗ ಟಾರ್ಗೆಟ್ ಪ್ರಶ್ನೆನೇ ಇಲ್ಲ. ಈಗ ಏನಂತಂದ್ರೆ ಇಟ್ ಇಸ್ ಆಲ್ ಹ್ಯಾಪಜರ್ಡ್ ಫೈರಿಂಗ್ ನಾವು. ಹೌದು. ಈಗ ಪುಂಚದಲ್ಲಿದೆ, ಗುಜರಾತ್ ಅಹಮದಾಬಾದ್ ಅಲ್ಲಿ ಬ್ಲಾಕ್ಔಟ್ ಇದೆ, ಪಠಾನ್ಕೋಟದಲ್ಲಿ ಬ್ಲಾಕ್ಔಟ್ ಇದೆ, ಜಲಂಧರದಲ್ಲಿ ಒಂದು ವಿಡಿಯೋ ನಾನು ನೋಡಿದೀನಿ, ಒಂದು ಮಿಸೈಲ್ ಲ್ಯಾಂಡ್ ಆಗಿದೆ. ಆಮೇಲೆ ಏನಂತಂದ್ರೆ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಜಮ್ಮುದಲ್ಲಿ, ಇಟ್ ಹ್ಯಾಸ್ ಆಕ್ಟೆಡ್ ವೆರಿ ವೆಲ್. ಏನಂತಂದ್ರೆ ಯಾವ್ದು ಮಿಸೈಲು ಅಥವಾ ಏನಂತಂದ್ರೆ ಡ್ರೋನ್ ಇದೇನಪ್ಪ ಲ್ಯಾಂಡ್ ಬಿಟ್ಟಿಲ್ಲ, ಎಕ್ಸ್ಪ್ಲೋಡ್ ಬಿಟ್ಟಿಲ್ಲ. ಹೌದು. ಸೊ ನಮ್ದು ಏನಂತಂದ್ರೆ ಇವತ್ತು ನಾವು ರಷ್ಯನ್ಸ್ ಸೆಲೆಕ್ಟ್ ಮಾಡಬೇಕು. S-400 ಅನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ. ಹೌದು 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 ಹೌದು. ಬಹುಶಃ S-400 ಡಿಫೆನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿಯೇ ಬಹುತೇಕ ಅವರ ಏನು ಡ್ರೋನ್ಗಳನ್ನಿರ್ಬೋದು, ಮಿಸೈಲ್ಸ್ ಅನ್ನಿರ್ಬೋದು, ಅವುಗಳನ್ನು ಏನು ತುಂಡರಿಸುವಂತಹ ಅಥವಾ ಅದನ್ನು ಏನು ಅವುಗಳನ್ನು ಕೆಡವಿ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ ಇವತ್ತು. ಕರೆಕ್ಟ್. ಏನಂದ್ರೆ ಇಟ್ ಇಸ್ ಎ ಡಿವಾಸ್ಟೇಷನ್ ಅರೌಂಡ್. ಏನಂತಂದ್ರೆ ಈಗ ಎಷ್ಟೋ ನ್ಯೂಸ್ಗಳು ಬರ್ತದೆ. ಈವನ್ INS ವಿಕ್ರಾಂತ್ ಹ್ಯಾಸ್ ಫೈರ್ಡ್ ಅರೌಂಡ್ 100 ಮಿಸೈಲ್ಸ್ ಅಂತ ಹೇಳ್ತಾನೆ. ಕರಾಚಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಲಾಹೋರ್ದಲ್ಲಿ ಸಾಕಷ್ಟು ಫೈರಿಂಗ್ ಆಗಿದೆ. ಓನ್ಲಿ ಥಿಂಗ್ ಇಸ್ ದಟ್ ಸ್ಟಿಲ್ ಹೇಳ್ಬೇಕಾದ್ರೆ ನೈಟ್ ಇಸ್ ಸ್ಟಿಲ್ ಹೆಂಗ್ ಅಂತ ಹೇಳ್ತಾರೆ. ಏನೇನ್ ಆಗ್ತದೋ ನಮ್ಮ ಮುಂಜಾನೆ ಸೂರ್ಯೋದಯ ಆಗೋದ್ರಾಗ ವಿ ರಿಯಲಿ ಡು ನಾಟ್ ನೋ ಆಕ್ಚುಲಿ. ಹೌದು. ಬಹುಶಃ ಈ ಇಡೀ ಇದನ್ನು ಶುರು ಮಾಡಿರುವಂಥದ್ದು ಅಸೀಂ ಮುನೀರ್ನ ಮಾತಿನಿಂದಲೇ ಶುರು ಆಯ್ತಾ ಅಂತ? ಎಸ್, ನೋ ಡೌಟ್. ಈಗ ಆಲ್ರೆಡಿ ಏನಂತಂದ್ರೆ ಈಗ ಪ್ರೊವೊಕೇಶನ್ ಈಗ ಏನಾಗ್ತಂದ್ರೆ ಅಷ್ಟು ದೊಡ್ಡ ಸೀನಿಯರ್ ಜನರಲ್ ಏನಂತಾರೆ ಒಂದೊಂದು ಮಾತು ತೂಕ ಮಾಡಿ ಮಾತಾಡ್ಬೇಕಾಗ್ತದ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಹೇಳುವಾಗಾರ ಬಾತ್ ಕರ್ನೆ ಸೆ ಪಹಲೆ ಸೋಚ್ ಲೋ ಅಂತಿಕೊಂಡು, ये आदमी ऐसा है बात करने के बाद भी सोचता नहीं है. ಸೊ ಏನಂತಂದ್ರೆ ಈಗ ಏನು ಕೆಲವೊಂದು ರಿಪೋರ್ಟ್ಸ್ ಆಲ್ರೆಡಿ ಆಗ್ಬಿಟ್ಟಿದೆ. ಸಮ್ ಅದರ್ ಜನರಲ್ ಹ್ಯಾಸ್ ಟೇಕನ್ ಓವರ್ ಅಂತಿಕೊಂಡು ಇವೆಲ್ಲ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್. ಜನರಲ್ ಆಸಿಫ್ ಮುನೀರ್ ಹ್ಯಾಸ್ ಬಿನ್ ಟೇಕನ್ ಟು ಕಸ್ಟಡಿ ಅಂತ ಇವೆಲ್ಲ ರೂಮರ್ಸ್. ಜಸ್ಟ್ ಫಾರ್ ದ ಟೈಮ್ ಪಾಸ್ ವಿ ಆರ್ ಸ್ಪೀಕಿಂಗ್ ನಾವು. ಬಟ್ ಅಸೀಂ ಮುನೀರ್ ಕಳೆದ 3-4 ದಿವಸಗಳಲ್ಲಿ ಕೂಡ ಇಷ್ಟೆಲ್ಲ ದಾಳಿಗಳಾದ ನಂತರವೂ ಕೂಡ ಅಸೀಂ ಮುನೀರ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿಗಳು ಇಲ್ಲದಂತಹ. ಇಲ್ಲ, ಅವ್ರಿಗೆ ನೋಡು, ಸಿ ಆಲ್ ದಿಸ್ ಜನರಲ್ಸ್ ಅಂಡ್ ಆಲ್ ದೇ ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಏನಂತಂದ್ರೆ ಸಪೋರ್ಟ್. ಅವ್ರದ್ದು ಬಂಕರ್ ಸಿಸ್ಟಮ್ ಇರ್ತದ. ಅವ್ರಿಗೆ ಏನಾಗೋದಿಲ್ಲ. ನಾರ್ಮಲ್ ಜನರಿಗೆ ಏನಪ್ಪ ಅಂದ್ರೆ ಇಫ್ 2 elephants ಫೈಟ್ ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತ ಹೇಳ್ತಾರ. ಹೌದು. ಅದೇ ಪ್ರಕಾರ ಅವರೆಲ್ಲ ಸೇಫ್ ಆಗಿರ್ತಾರೆ. ಏನಂತಂದ್ರೆ ಈ ಟೈಪ್ ವಾರ್ಫೇರ್ದಲ್ಲಿ ಏನಪ್ಪ ಅಂದ್ರೆ ಸೀನಿಯರ್ ಆಫೀಸರ್ಸ್ ಡೆತ್ ಆಗ್ತದೆ, ಏನಾಗ್ತದೆ, ಏನೂ ಆಗೋದಿಲ್ಲ. ಅವರೆಲ್ಲ ಸೇಫ್ ಇರ್ತಾರೆ. ಅವ್ರ ಬಂಕರ್ಸ್ ಇರ್ತದೆ, ಏನಪ್ಪ ಅಂದ್ರೆ ಎಲ್ಲ ಕಂಪ್ಲೀಟ್ ಪ್ರೊಟೆಕ್ಷನ್ ಇರ್ತದೆ, ಏನಾಗೋದಿಲ್ಲ. ಬಟ್ ಇದೆಲ್ಲ ಏನಂತಂದ್ರೆ ಡಿವಾಸ್ಟೇಷನ್ ವೆದರ್ ಇಟ್ ಈಸ್ ಆನ್ ದಟ್ ಸೈಡ್ ಆರ್ ದಿಸ್ ಸೈಡ್ ಕೇಳೋಕ ದುಃಖ ಆಗ್ತದೆ ಅಷ್ಟೇ. ನಿಜ 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 ಪಿ ಎಂ ನಾಯಕ್. ಹಾಗೆಯೇ ಈಗಾಗಲೇ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಸಂಬಂಧಿಕರ ಮನೆಯ ಹತ್ತಿರದಲ್ಲಿನೇ ಡ್ರೋನನ್ನು ಕೂಡ ಸ್ಫೋಟಿಸಲಾಗಿದೆ ಅಂತೇಳಿ, ಅಂದರೆ ಪಾಕಿಸ್ತಾನಕ್ಕೆ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಅಲ್ಲಿನ ಪ್ರಧಾನಮಂತ್ರಿ ಕೊಟ್ಟಾಗಿದೆ. ಈಗ ಭಾರತ ಕಡೆಯಿಂದ ಇನ್ನೇನಿಲ್ಲ, ನಿಮ್ಮ ಮನೆಯೂ ಕೂಡ ಟಾರ್ಗೆಟ್ ಮಾಡುವಂಥದ್ದು ಕಷ್ಟ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿನೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಟ್ ಈ ಹಂತದಲ್ಲಾದರೂ ಪಾಕಿಸ್ತಾನ ತನ್ನ ಪ್ರಚೋದನೆಯನ್ನು ನಿಲ್ಲಿಸುತ್ತಾ ಅಥವಾ ಭಾರತ ಜೊತೆಗಿನ ಈ ಏನು ಉಗ್ರರನ್ನು ದಮನ ಮಾಡುವಂತಹ ಕೆಲಸಕ್ಕೆ ಅದು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ? ಆ ಕಂಟ್ರೋಲ್ ಎಷ್ಟರ ಮಟ್ಟಿಗೆ ಅಲ್ಲಿಯ ಪ್ರಧಾನಮಂತ್ರಿಗೆ ಇದೆ? ಈಗ ನೋಡ್ರಿ, ಈಗ ಇವತ್ತಿನ ಸ್ಥಿತಿ ನೋಡಕತ್ತಿದ್ದಾರೆ. ಟುಡೇ ಇಸ್ ದ 7th, 6th, 7th, 8th. ಇವತ್ತೇನಂತ ಸೆಕೆಂಡ್ ಡೇ. ಸೆಕೆಂಡ್ ಡೇದಲ್ಲಿ ಇಷ್ಟು ಎಸ್ಕಲೇಟ್ ಆಗಿದೆ ಅಂದ್ರೆ ಇದು ಏನಂತಂದ್ರೆ ಇದು ಕಂಟ್ರೋಲ್ ಆಗ್ತಾ ಇಲ್ಲ ಅಂತಕೊಂಡು ಐ ಆಮ್ ಡೌಟ್ಫುಲ್. ಇದು ಏನಪ್ಪ ಅಂದ್ರೆ ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ. ಇದೇನಂತಂದ್ರೆ ಇದು ನಿಲ್ಬೇಕಾಗಿತ್ತು. ಆಕ್ಚುಲಿ ದೇ ಶುಡ್ ಹ್ಯಾವ್ ಕೆಪ್ಟ್ ಕ್ವೈಟ್ ಅಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬಿನ್ ಓಕೆ. ಯಾಕಂದ್ರೆ ಇದು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಟೂ ಬ್ಯಾಡ್. ಏನಂತಂದ್ರೆ ಬ್ಯಾಡ್ ಫಾರ್ ದ ಸಬ್ ಕಾಂಟಿನೆಂಟ್. ಬಹುಶಃ ಈ ಹಂತದಲ್ಲಿ ಆ ಕಂಟ್ರೋಲ್ ಅನ್ನು ದಾಟ್ತಾ ಇದೆ ಇದು.
ಈಗ ಏನಂತಂದ್ರೆ ಈಗ ನೋಡ್ರಿ, ಈಗ ಪ್ರೆಸ್ಟೀಜ್ ಇಶ್ಯೂ ಆದ. ಈಗ ಅವ್ರಿಗೆ ನಾವು ಹೇಳಿದ್ವಿ ಇವತ್ತು ಕೆಲವೊಂದು ಚಾನಲ್ದಲ್ಲಿ ನಾವು ಹೇಳ್ಬೇಕಾದ್ರೆ, ಇದು ಒಂದು ಪ್ರೆಸ್ಟೀಜ್ ಈಗೋ ಅಂಬೋದು ಏನಿರ್ತದಲ್ಲ, ಇದು ಏನಂತಂದ್ರೆ ಮನುಷ್ಯನ ಒಂದು ಅದು ಏನಂತಂದ್ರೆ ಅಗದಿ ಅವರು ಮೈಂಡ್ ಹೆಂಗ್ ಕಂಟ್ರೋಲ್ ಮಾಡ್ತದಂತಂದ್ರೆ ಅವರು ಸೆನ್ಸಸ್ ಆಗಿರೋದಿಲ್ಲ ಆ ಟೈಪ್. ಈಗ ವಾಟ್ ಕ್ಯಾನ್ ಐ ಸೇ ಏನಂತಂದ್ರೆ ಪ್ರೊವೊಕೇಶನ್ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕಾಗಿತ್ತು. ಅದು ಪಾಕಿಸ್ತಾನದ ಮಿಸ್ಟೇಕ್ ಬಿಡು. ಇದು ಏನಂತಂದ್ರೆ ಒನ್ಸ್ ಏನಂತಂದ್ರೆ ನಾವು ಫಸ್ಟ್ ಡೇ ಒಂದು ಕ್ಲಿಯರ್ ಆಗಿ ಇಂಡಿಕೇಶನ್ ಕೊಟ್ಟು, ಸಿ ವಿ ಹ್ಯಾವ್ ನಾಟ್ ಟಾರ್ಗೆಟೆಡ್ ಮಿಲಿಟರಿ ಆರ್ ಸಿವಿಲ್ ಟಾರ್ಗೆಟ್ಸ್, ವಿ ಹ್ಯಾವ್ ಹಿಟ್ ಓನ್ಲಿ ಟೆರರಿಸ್ಟ್ ಟಾರ್ಗೆಟ್ಸ್ ಅಂದ್ರೆ ಓಕೆ, ಇನಫ್ ಇಸ್ ಇನಫ್, ಸೀಸ್ ಫೈರ್, ವಿಲ್ ನಾಟ್, ದಟ್ಸ್ ಆಲ್ ಅಂತಕೊಂಡು ಏನಾದ್ರು ಆಗಿಬಿಟ್ಟಿದ್ರೆ ಏನೋ ಆಗ್ತದಿಲ್ಲ ಈಗ. ಹೌದು. ಇದು ಅವ್ರು ಏನಂತಂದ್ರೆ ಈಗ ಅವ್ರದ್ದು ಸರ್ವೈವಲ್ದ ಇದಾದ. ಇದು ಏನಂತಂದ್ರೆ ವಿ ಹ್ಯಾವ್ ಟು ಸಿ ಏನಪ್ಪ ಅನದರ್ 2 days ಏನಪ್ಪ ಅಂದ್ರೆ ಅಲ್ಲಿ ಪವರ್ ಇಕ್ವೇಶನ್ ಚೇಂಜ್ ಆಗ್ಬೋದಂತ ನಂದು ಎಸ್ಟಿಮೇಟ್ ಅದ ಅಲ್ಲಿ ಪಾಕಿಸ್ತಾನದಲ್ಲಿ. ಹೌದು. ಆದರೆ ಯಾವುದೇ ಇದಾದರೂ ಕೂಡ ಈಗಿನ ಹಂತದಲ್ಲಿ ಪಾಕಿಸ್ತಾನ ಬಹುಶಃ ಭಾರತ ಮೊದಲ ದಿವಸ ಮಾಡಿದಂತಹ ಏನು ಆಪರೇಷನ್ ಸಿಂಧೂರ್ ಮಾಡಿದಾಗ ಭಾರತ ಕೇವಲ ಉಗ್ರರ ಅಡಗುದಾಣಗಳನ್ನು ಮಾತ್ರ, ಉಗ್ರರ ಕೇಂದ್ರಗಳನ್ನು ಮಾತ್ರನೇ ಟಾರ್ಗೆಟ್ ಮಾಡಿತ್ತು. ಪಾಕಿಸ್ತಾನ ಅದನ್ನು ಇದು ಉಗ್ರರ ಮೇಲೆ ನಡೆದಂತಹ ದಾಳಿ ಅನ್ನುವಂಥ ರೀತಿಯಲ್ಲಿ ತಗೊಳ್ಳೋ ಬದಲಿಗೆ ಅದು ತನ್ನ ಟೆರಿಟರಿ ಒಳಗಡೆ ನುಗ್ಗಿ ಭಾರತ ಹೊಡೆದಿದೆ ಅನ್ನುವಂಥದ್ದನ್ನು ಬಹಳ ಪ್ರೆಸ್ಟೀಜ್ ಆಗಿ ತಗೊಂಡು ಅವ್ರಿಗೂ ಕೂಡ ಒಂದು ಸೇನಾ ಮರ್ಯಾದೆಯನ್ನು ಕೊಟ್ಟು ಅವ್ರನ್ನ ಹುತಾತ್ಮರನ್ನಾಗಿ ಮಾಡಿಸುವಂತಹ ಪ್ರಯತ್ನದಲ್ಲಿನೇ ಬ್ಯುಸಿಯಾಗಿರುವಂಥದ್ದು. ಆ ದೇಶದ ಜನರನ್ನು ಖುಷಿಪಡಿಸೋದಕ್ಕೂ ಇರ್ಬೋದು ಅಥವಾ ಅಲ್ಲಿಯ ಸೇನೆಯವ್ರನ್ನ ಖುಷಿಪಡಿಸೋದಕ್ಕೂ ಕೂಡ ಇರ್ಬೋದು. ಆದರೆ ಇದು ಪಾಕಿಸ್ತಾನ ಕೂಡ ತನ್ನ ಸಾಮಾನ್ಯ ನಾಗರಿಕರ ಬಗ್ಗೆ ಅದು ಯೋಚನೆ ಮಾಡ್ತಾ ಇಲ್ವೇನೋ ಅಂತ. ಇದು ಕರೆಕ್ಟ್ ಬಿಡು. ಅಲ್ಲಿ ಲೀಡರ್ಶಿಪ್ಗೆ ಯಾವ ತರ ಏನಪ್ಪ ಅಂದ್ರೆ ಪ್ರೆಷರ್ಸ್ ಅವ, ಯಾವ ತರ ಏನಪ್ಪ ಅಂದ್ರೆ ಈಕ್ವೇಶನ್ಸ್ ಅಲ್ಲಿ ವರ್ಕ್ ಆಗ್ತಾ ಇದ್ದಾವ, ಅದ್ರ ಪ್ರಕಾರ ಅವರು ಆಕ್ಷನ್ ತಗೊಂಡಿರ್ಬೋದು. ಬಟ್ ಇದು ಏನಂತಂದ್ರೆ ಅವರು ಏನ್ ಮಾಡಿದ್ರು, ಅವರು ಟೆರರಿಸ್ಟ್ ಡೆತ್ ಫ್ಯೂನರಲ್ ಇದರಲ್ಲಿ ಸ್ಟೇಟ್ ಫ್ಯೂನರಲ್ ಕೊಟ್ಟು ಆ ಫ್ಯೂನರಲ್ ಅಟೆಂಡ್ ಮಾಡಿದ್ರಲ್ಲ, ಅದು ಏನಂತಂದ್ರೆ ದೇ ಹ್ಯಾವ್ ಆಲ್ರೆಡಿ ಕನ್ಫರ್ಮ್ಡ್ ಏನಂತಂದ್ರೆ ಟೆರರಿಸ್ಟ್ ನಾವೇ ಟ್ರೈನ್ ಮಾಡೋದು, ನಾವೇ ಫೀಡರ್ಸ್ ಅಂತ ಒಂದು ಕನ್ಫರ್ಮ್ ಮಾಡಿದಂಗೆ ಆಯ್ತು. ಅವರ ತಮ್ಮ ಫ್ರಂಟಲ್ ಆರ್ಮಿ ಅದು ಅಂತ, ನಮ್ಮ ಮುಂಚೂಣಿ ಘಟಕ ಅದುವೇ ಅಂತೇಳಿ ಅಂದ್ಕೊಂಡಂಗಿದೆ ಈಗ ಅವರು. ಎಸ್ ಈಗ ಏನೋ ದೇರ್ ಇಸ್ ನಥಿಂಗ್ ಟು ಹೈಡ್ ನಾವು. ಏನಂತಂದ್ರೆ ಅದು ಒಂದು ಏನಂತಂದ್ರೆ ಸಾಲಿಡಾರಿಟಿ ಟೆರರಿಸ್ಟ್ ಜೊತೆಗೆ ಅವರು ಇದು ಮಾಡ್ಕೊಂಡು ಅವ್ರನ್ನೆಲ್ಲ ಏನಪ್ಪಾ ಅಂದ್ರೆ ಒಂದು ಪಾಕಿಸ್ತಾನ ಫ್ಲಾಗ್ ದಿಂದ ಅವ್ರ ಕಾಫಿನ ಕವರ್ ಮಾಡ್ಕೊಂಡು ಒಂದು ಫುಲ್ ಮಿಲಿಟರಿ ಆನರ್ಸ್ ಇಂದ ಫ್ಯೂನರಲ್ ಕೊಡ್ತಾರಂದ್ರೆ ದೆನ್ ದಟ್ ಮೀನ್ಸ್ ಅವ್ರದ್ದು ಏನಪ್ಪಾ ಇದು ಜನರಲಿ ಸೈನಿಕರಿಗೆ ಕೊಡ್ತಕ್ಕಂಥ ಮರ್ಯಾದೆ ಟೆರರಿಸ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಪಾಕಿಸ್ತಾನ ಆರ್ಮಿ ಏನಪ್ಪಾ ಅಂದ್ರೆ ವಿ ಆರ್ ಬಿಹೈಂಡ್ ದಿಸ್ ಅಂತ ತಾವೇ ಏನಪ್ಪಾ ಅಂದ್ರೆ ಎವಿಡೆನ್ಸ್ ಕೊಟ್ಟಂಗ ಆಯ್ತು. ಹೌದು. ಮೆನ್ ಇನ್ ಯೂನಿಫಾರ್ಮ್ ಕೂಡ ಬಹುತೇಕ ಅಲ್ಲಿ ಪಾಕಿಸ್ತಾನದ ಪಾಲಿಗೆ ಅವರು ಟೆರರಿಸ್ಟ್ಗಳ ಜೊತೆಗೆ ಇರುವಂಥವ್ರು ಅಂತ, ಅಥವಾ ಅವರೇ ಟೆರರಿಸ್ಟ್ಗಳು ಅನ್ನೋಂಥ ರೀತಿಯಲ್ಲಿ ಅವರು ವರ್ತಿಸ್ಕೊಂಡಿದ್ದಾರೆ ಈಗ. ಇಲ್ಲ ಅವ್ರದ್ದು ಡಿನೈಲ್ ಮೋಡದಲ್ಲಿ ಇದ್ರು. ಬಟ್ ವಿ ಆಲ್ ನೋ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ರಿಪೋರ್ಟ್ಸ್ ಅವ್ರು ಮಾಡ್ತಕ್ಕಂಥ ಕಾರ್ಯ ಅವ್ರು ಏನಪ್ಪ ಅಂದ್ರೆ ಕನ್ವೆನ್ಷನಲ್ ವಾರ್ಫೇರ್ ಏನಂತಂದ್ರೆ ದೇ ನಾಟ್ ಬಿ ಏಬಲ್ ಟು ಫೈಟ್. ಅಟ್ ದ ಸೇಮ್ ಟೈಮ್ ಇಂಡಿಯಾ ಜೊತೆಗೆ ರಿವೆಂಜ್ ತಗೋಬೇಕಂತ ಒಂದು ಹುಚ್ಚು ಏನಿತ್ತಲ್ಲ ಅದನ್ನ ತೀರ್ಸೊಳಕ ಟೆರರ್ ವಾಸ್ ದ ಓನ್ಲಿ ಆರ್ಮ್. ಟೆರರಿಸ್ಟ್ ಏನೋ ಇಟ್ ವಾಸ್ ಎಕ್ಸ್ಟೆಂಡೆಡ್ ಏನಪ್ಪ ಅಂದ್ರೆ ಸಮ್ ಸಾರ್ಟ್ ಆಫ್ ಗವರ್ಮೆಂಟ್ ಪಾಲಿಸಿ ಟೆರರಿಸಮ್. ಬಟ್ ಎನಿ ಹೌ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಈಗ ಏನಂತಂದ್ರೆ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ ಅವ್ರದ್ದು ಎಕನಾಮಿಕ್ಸ್, ಅವ್ರದ್ದು ಏನಪ್ಪ ಅಂದ್ರೆ GDP ಅದು ಇದು ಎಲ್ಲ ನೋಡಿದ್ರೆ ಐ ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್. ಯು ಹ್ಯಾವ್ ಟು ಹ್ಯಾವ್ ಎ ಗುಡ್ ನೇಬರ್ ಟು ಸರ್ವೈವ್. ಏನಂತಂದ್ರೆ ವಾಟ್ ಈಸ್ ದ ಸ್ಟೇಟ್ ಅವ್ರಿಗೆ ನಾಳೆ ಬೆಳಕರಿದ್ರೆ ವಾಟ್ ವಿಲ್ ಹ್ಯಾಪನ್ ವಿ ಡು ನಾಟ್ ನೋ. ಹೌದು.